ಸರ್ ಏನು ಕಲಾವಿದ ಸರ್, ನೋಡ್ತಾ ಇರಿ ಸರ್. ಈಗ ಹೇಳ್ತಾ ಇದ್ದೀನಿ ಧೈರ್ಯವಾಗಿ ಗಟ್ಟಾಘೋಷವಾಗಿ ನೋಡ್ತಾ ಇರಿ ಸರ್. ಬರೋ ವರ್ಷ ಇಷ್ಟೊತ್ತಿಗೆ ಎಂತೆಂಥ ಸಿನಿಮಾ ಬಂದು ಕರ್ನಾಟಕದಲ್ಲಿ ಹೇಗೆ ಜಯಬೇರಿ ಬಾರಿಸುತ್ತೀನಿ. ಈಗ ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ಅವ್ರಿಗೆ ಒಳಗೋದ್ಮೇಲೆ ಏನು ಸರ್ ಬರ್ತಾ ಇದೆ ಚಿತ್ರಗಳು. ನಮ್ಮದು 2 ಚಿತ್ರಮಂದಿರಗಳಿದೆ. ಭಾರತೀಯ ಚಿತ್ರಮಂದಿರ ಪೀಣ್ಯದಲ್ಲಿ, ಚಿಕ್ಕಮಗಳೂರಲ್ಲಿ ಅಶೋಕ್ ಚಿತ್ರಮಂದಿರ 15 ದಿವಸ ಚಿತ್ರಮಂದಿರ ಮುಗಿಸ್ತಾ ಇದ್ದಾರೆ. ಕಾರಣ ಒಬ್ಬ ಧೀಮಂತ ನಾಯಕ ಬೇಕು ಸರ್. ಅಂತ ಒಬ್ಬ ನಾಯಕನ ದುರದೃಷ್ಟ ತಪ್ಪು ಮಾಡಿದ್ದೇನೆ ಅಂತ ಹೇಳ ಏನು ಗ್ರಹಚಾರ ಸರ್. ಇವತ್ತು ಎಷ್ಟೋ ರಾಜಕಾರಣಿಗಳು 2-3 ಕೊಲೆಗಳು ಮಾಡಿ ಗಂಟಾಗೋಸ್ಕರವಾಗಿ ದೀದಾದೇಶವಾಗಿ ಓಡಾಡ್ತಾ ಇಲ್ವ ಸರ್. ಇವನ್ನೇ ಹಾಕಿ 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 ತುಳಿತಾರೆ. ಯಾಕೆ ಟೈಮ್ ಬ್ಯಾಡ್ ಟೈಮ್ ಈಗ ಮುಗೀತು. ಕನ್ನಡ ಕಲಾಭಿಮಾನಿಗಳೆಲ್ಲರ ಆಶೀರ್ವಾದದಿಂದ ದರ್ಶನ್ ಅವರು ಆಚೆ ಬಂದಿದ್ದಾರೆ. ಖಂಡಿತ ಅವರೆಲ್ಲೋ ಯಾವುದೋ ಸುಪ್ರೀಂ ಕೋರ್ಟು ಇನ್ಯಾವುದೋ ಕೋರ್ಟು ಯಾರೋ ಹೋಗ್ಬೇಕು ಅಂತಿದ್ದಾರೆ. ಯಾರು ಎಲ್ಲೇ ಹೋಗಲಿ ಏನು ಮಾಡೋಕ್ಕಾಗಲ್ಲ ಸರ್. ಕನ್ನಡ ಚಿತ್ರರಂಗ ನಿಜವಾಗ್ಲೂ ಉದ್ಧಾರ ಆಗುತ್ತೆ, ಕಲಾವಿದರೆಲ್ಲರಿಗೂ ಒಳ್ಳೇದಾಗುತ್ತೆ, ಚಿತ್ರರಂಗ ಬೆಳೆಯುತ್ತೆ, ಉಳಿಯುತ್ತೆ. ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ಅವರು ಕೊಡ್ತಾ ಇದ್ರಿ. ಎಲ್ಲ ಒಂದು ಕಡೆ ನೀವು ಅಂದ್ರೆ ದರ್ಶನದ ಆತ್ಮೀಯತೆ ವಿಚಾರ ಹೇಳ್ತಾ ಅದನ್ನ ಎಲ್ಲ ಘಟನೆನ ಸಮರ್ಥಿಸಿಕೊಂಡಂತೆ ಆಗಲ್ವಾ? ಅಲ್ಲಿ ಯಾವಾಗ ಅಂದ್ರೆ ಈಗ ಪೊಲಿಟಿಷಿಯನ್ಸ್ ಮಾಡ್ತಾರೆ ಅನ್ನೋ ವಿಚಾರ ಹೇಳಿದ ಸರ್ ಆಗುತ್ತೆ ಸರ್. ದರ್ಶನ್ನು ಸಮಯ ಸಂದರ್ಭದಲ್ಲಿ ನಿಮಗೂ ಗೊತ್ತು ಸರ್. ಅವನೇನು ಬೇಕಾಗಿ ಕರ್ಕೊಂಬಂದು ಬಾರಪ್ಪ ಅಂತ ಮನಸ್ಸು ಚಾಕು ತಗೊಂಡು ಚುಚ್ಚಿಲ್ಲ. ಸಮಯ ಸಂದರ್ಭ ಯಾವುದೋ ಗ್ರಹಚಾರ ಹೇಳ್ಕೊಂಡೋಯ್ತು. ಸುಮ್ಮನೆ ರಸ್ತೆಯಲ್ಲಿ ಹೋಗ್ತಾ ಇರೋರಿಗೆ ಚುಡಾಯಿಸ್ಬಿಟ್ಟು ಏನೇನೋ ಆಗುತ್ತೆ. ಏನು ಮಾಡದೇ ಇರೋರಿಗೆ ಎಬ್ಸಿ ಏನಾಗುತ್ತೆ. ನೋಡಿ ಇವು ನಮ್ಮ ರೂಮಲ್ಲಿ ಮಲಗಿದ್ರೆ ಬಂದು ಎಬ್ಸಿ ಕರ್ಕೊಂಡೋದ್ರು ಅಲ್ಲು ಅರ್ಜುನ್ನ. ಏನು ಮಾಡ್ದ ಸರ್ ಹೇಳಿ? ಎಲ್ಲರೂ ಗ್ರಹಚಾರ ಅಲ್ವಾ? ಒಂದು ದಿವಸ ಜೈಲಲ್ಲಿ ಬಂದ, ಒಂದು ಬ್ಲಾಕ್ ಮಾರ್ಕ್ ಬಂತ, ಆ ಥರ ಏನೋ ಬರುತ್ತೆ. ಅದನ್ನೇ ದೊಡ್ಡದಾಗಿ ತಗೋಬಾರ್ದು. ಆಯ್ತು, ತಪ್ಪು ಮಾಡಿದ್ದಾನೆ, 6 ತಿಂಗಳು ಶಿಕ್ಷೆ ಅನುಭವಿಸಿದ್ದಾನೆ. ಪ್ರತಿಯೊಂದು ದಿವಸ ಅವ್ರು ಜೈಲಿನಲ್ಲಿದ್ದಾಗ ಗೊತ್ತಾಯ್ತು ನಾನು ಯಾಕೆ ಇಲ್ಲಿ ಬಂದೆ, ನಾನು ಏನು ಮಾಡಿದೆ, ಇನ್ಮೇಲೆ ಹೇಗಿರಬೇಕು, ಇನ್ಮೇಲೆ ನಾನು ಚೆನ್ನಾಗಿದ್ರೆ ಈ ಥರ ಎಲ್ಲ ಅನುಭವಿಸೋಕ್ಕಾಗಲ್ಲ ಅಂತ ಅವರು ಪ್ರತಿಯೊಂದು ದಿವಸ ಕೂತ್ಕೊಂಡು ಯೋಚನೆ ಮಾಡಿದ್ರು. ಖಂಡಿತ ಒಳ್ಳೇದಾಗತ್ತೆ.